ನೂರಾರು ಹೋಗದಿದ್ದರು ಈ ಅಂತ ಬೇರೆ ಆತಾರೆ ನಿಲುಗುತ್ತಿದ್ದರು ಈ ಕಣ್ಣೀರ್ ಬೇರೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಲನ ವ್ಲಾಗ್ಸ್. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ, ಇವತ್ತು ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ಆಫ್ಟರ್ 3 ಇಯರ್ಸ್ ಅನಿಸುತ್ತೆ. ಸೊ ನಾನು ಧರ್ಮಸ್ಥಳ ಸುಬ್ರಹ್ಮಣ್ಯಗೆ ಹೋಗ್ತಾ ಇದ್ದೀನಿ. ಸೊ ಇವಾಗ ಹೊರಡಬೇಕು. ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವ್ಲಾಗ್. ಏರ್ ವಾಶ್ ಮಾಡಿದ್ರಿಂದ ಏರ್ ಇನ್ನೂ ಡ್ರೈ ಆಗಿರಲಿಲ್ಲ. ಸೊ ಹಾಗೆ ಒಂದು ಕ್ಲಿಪ್ ಹಾಕ್ಕೊಂಡು ಸೊ ಪೂಜೆ ಎಲ್ಲ ಆಗಿತ್ತು, ಅದನ್ನೂ ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಇವಾಗ ಹೊರಡ್ತಾ ಇದ್ವಿ. ಆಚೆ ಕಡೆ ವೆದರ್ ನೋಡ್ಬೋದು, ಲೈಕ್ ಮಳೆ ಎಲ್ಲ ಬಂದಿತ್ತಲ್ಲ ನಿನ್ನೆ, ಲೈಕ್ ಸೊ ಕೋಲ್ಡ್ ಆಗಿದೆ ಆಚೆ. ಇವಾಗ ಹೊರಡ್ತಿದ್ದೀವಿ. 5:30 ಏನೋ ಆಯಿತು. ಸೊ ಸಕಲೇಶ್ಪುರದಲ್ಲಿ ರೋಡೆಲ್ಲ ಇವಾಗ ಸಖತ್ತಾಗಿ ಚೆನ್ನಾಗಿ ಮಾಡಿದ್ದಾರೆ. ಫುಲ್ ಹೈವೇ ಅಲ್ವಾ. ಬೇಗನೆ ಹೊರಟ್ವಿ. ಲೈಕ್ 5:30ಗೇನೋ ಹೊರಟಿದ್ದು. ನಾವು ಸುಬ್ರಹ್ಮಣ್ಯದಲ್ಲಿ 7 o'clock ಏನೋ ಹೋದ್ವಿ, ಬೇಗ ಹೋದ್ವಿ. ಆಮೇಲೆ ಅಲ್ಲೂ ಧರ್ಮಸ್ಥಳ ಆ ಕಡೆನೂ ಸುಬ್ರಹ್ಮಣ್ಯ ಕಡೆ ಆ ರೂಟು ಕೂಡ ರೋಡು ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ದಾರೆ. ಸೊ ಅಲ್ಲೂ ರೋಡೆಲ್ಲ ಚೆನ್ನಾಗಿತ್ತು. ಎಲ್ಲ 1-2 ಕಡೆ ಅಷ್ಟು ಚೆನ್ನಾಗಿರಲಿಲ್ಲ ಬಿಟ್ಟರೆ. ಇವಾಗ ರೋಡ್ ಹೊಸ್ದಾಗಿ ಮಾಡ್ತಿರೋದ್ರಿಂದ ಸಿಮೆಂಟ್ ರೋಡು ತುಂಬ ಚೆನ್ನಾಗಿತ್ತು ರೋಡು. ನಾವು 1.5 hourಗೂ ಇಲ್ಲ 1 hour 15 minutesಗೇನೋ ಲೈಕ್ ಹೋದ್ವಿ. ಲೈಕ್ 7 o'clock ಅಷ್ಟೇ ಅಲ್ಲೇ ಇದ್ವಿ, ಬೇಗನೆ ಹೋದ್ವಿ, ಚೆನ್ನಾಗಿತ್ತು. ಸೊ ಗೈಸ್, ನಾ ಬೆಳಗ್ಗೆ ಏನು ಕಾಫಿ ಎಲ್ಲ ಕುಡ್ಕೊಂಡು ಹೊರಡಲಿಲ್ಲ. ಬೆಳಗ್ಗೆ ಅಷ್ಟೊತ್ತಿಗೆ ಏನು ಕುಡಿಯೋದ ಅಂತ. ಸೊ ಅಲ್ಲೇ ಸುಬ್ರಹ್ಮಣ್ಯ ಹೋಗ್ತಿದ್ದಂಗೆ ಕಾಫಿ ಕುಡಿಯೋಣ ಅಂತ ಹೋದ್ವಿ. ಕಾಫಿ ಕುಡಿತಾ ಇದೆ, ಸುಬ್ರಹ್ಮಣ್ಯ ಬಂದ್ವಿ. ನನ್ನ ಮಗಳು ಕಾಫಿ ಕುಡಿತಾ ಇದ್ದಾಳೆ. ಫಸ್ಟು ಈ ಕಡೆನೂ ಹೋಟೆಲ್ಲು, ಆಮೇಲೆ ಚಿಕ್ಕ ಮಕ್ಳುಗಳಿಗೆ ಆಟ ಸಾಮಾನು ಅಂಗಡಿ ಎಲ್ಲ ಹಾಕಿದ್ರು. ಬರೀ ಒಂದೇ ಸೈಡ್ ಈ ಕಡೆ. ಇಷ್ಟೊಂದು ಜನ ಇದ್ದಾರೆ ಬೆಳಗ್ಗೆ 7 ಗಂಟೆಗೇ. ತುಂಬ ಜನ ಇದ್ದಾರೆ. ದೇವಸ್ಥಾನದಿಂದ ಹಿಂಗೆ ಆಪೋಸಿಟ್ ಇಲ್ಲಿದೆ. ಇಲ್ಲೇ ನಲ್ಲಿ ಇದಾವಲ್ಲ. ಏನಕ್ಕೆ ಇಲ್ಲಿ ಬಂದಿದ್ದೀವಿ ಅಂದರೆ ನಾವು ಸೇವೆ ಮಾಡ್ತಾರೆ, ಅರ್ಕೆ ಮಾಡ್ಕೊಂಡಿದ್ರು, ಅದಕ್ಕೆ ಇವಾಗ ಇಲ್ಲಿ ಒಂದು ಬಟ್ಟೆ ಎಲ್ಲ ನೆನೆಸ್ಕೊಬೇಕಲ್ಲ ಉಳಿಸೆಲ್ಲ ಮಾಡೋಕ್ಕೂ ಮುಂಚೆ, ಅದಕ್ಕೆ ನೀರು ಹಾಕೊಳ್ಳೋಕೆ ಬಂದಿದ್ದಾರೆ. ನಾವು ಅಮ್ಮಂಗೆ ಮೊದಲೇ ಚಳಿ ಫುಲ್ ಚಳಿ ಅಂತ ನಡುತ್ತಾರೆ. ಇಲ್ಲಿ ನೀರು ಬೇರೆ ಉಯ್ಕೊಂಡು ಉಳಿಸೇವೆ ಮಾಡಬೇಕು. ಒಳಗಡೆ ಫ್ಯಾನ್ ಎಲ್ಲ ಹಾಕ್ತಿದ್ದಾರೆ. ರಶ್ಶು ಜನ ಇದ್ದಾರೆ, ಬಟ್ ಏನು ಮೂವ್ ಆಗ್ತಾ ಇದ್ದಾರೆ, ಎಲ್ಲ ಬೇಗ ಬೇಗ ದರ್ಶನ ಆಗ್ತಾ ಇದೆ. ನಾವು ಇವಾಗ ಇದು ಸೇವೆ ಆದಮೇಲೆ ನಮ್ಮ ಅಣ್ಣಂಗೆ ಅರ್ಕೆ ಮಾಡ್ಕೊಂಡಿರೋದೆ. ನಮ್ಮ ಅಣ್ಣಂಗೆ ಅರ್ಕೆ ಮಾಡ್ಕೊಂಡಿದ್ದು ಅದಕ್ಕೋಸ್ಕರ ಬಂದಿರೋದು, ಅರ್ಕೆ ತೀರ್ಸಲಿಕ್ಕೆ. ಉಳಿಸೇವೆ ಆದಮೇಲೆ ನಾವು ತುಲಾಭಾರ ಮಾಡಿಸ್ಬೇಕು. ಅದಾದಮೇಲೆ ದೇವ್ರ ದರ್ಶನ. ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಇವಾಗ ನಮ್ಮ ಅಮ್ಮ ನೀರು ಬಟ್ಟೆ ಎಲ್ಲ ನೆನೆಸ್ಕೊಂಡಿದ್ದಾರೆ. ಇವಾಗ ಉಳಿಸೇವೆ ಮಾಡಬೇಕು. ನೀವು ಯಾರಾದರೂ ಸುಬ್ರಹ್ಮಣ್ಯಕ್ಕೆ ಹೋದರೆ ಅಲ್ಲಿ ಕಳಸದ ನೀರು ಅಂತ ಹಾಕ್ತಾರೆ. ದುಡ್ಡು ಕೊಟ್ಬಿಟ್ಟು ಚೀಟಿ ತೊಗೋಬೇಕು. ಸೊ ನೀವು ಕೂಡ ಹಾಕಿಸ್ಕೊಬೋದು.
ನಾವು ಕೂಡ ಕಳ್ಸದ ನೀರು ಹಾಕ್ಸ್ಕೊಂಡ್ವಿ. ಅಂದರೆ ಲೈಕ್ ನಮ್ಮಮ್ಮ ಒಬ್ಬರು. ಸೊ ಇದು ಗರ್ಭಗುಡಿ ಅಂತ, ಗರ್ಭಗುಡಿ ಆಪೋಸಿಟ್ ಈ ಕಡೆಗೆ ನೀವು ನೋಡ್ಬೋದು ಇದಿರೋದು. ಸೊ ಇಲ್ಲಿ ಕೊಳ ಇದೆ, ಆಮೇಲೆ ನೀರು ಹರಿತಿದೆ, ಬಟ್ ಅಷ್ಟು ಚೆನ್ನಾಗಿಲ್ಲ ಅಲ್ಲಿ ನೀರು. ಬಟ್ ಇಲ್ಲೇ ಕಳ್ಸೋದು ನೀರೆಲ್ಲ ಹಾಕೋದು. ನಮಗೆ ದೇವ್ರ ದರ್ಶನ ಇರೋದು 10:30ಗೆ, ಅದಕ್ಕೇ ಇವಾಗ 8:30 ಆಯಿತು ಆಲ್ಮೋಸ್ಟು. ನಾವಮ್ಮ ನೋಡಿ ಇವಾಗ ಸೀರೆ ಉಟ್ಕೊಂಡು ರೆಡಿಯಾಗಿದ್ದಾರೆ. ಮೇಕಪ್ ಎಲ್ಲ ಮಾಡ್ಕೊಂಡಿಲ್ಲ, ನಾನು ಮೇಕಪ್ದೆಲ್ಲ ಕಾರಲ್ಲೇ ಇಟ್ಟಿದ್ದೀನಿ. ನಾನು ಮಾತ್ರ ಮನೇಲಿ ರೆಡಿಯಾಗಿ ಬಂದಿದ್ದೀನಿ ನೋಡಿ, ಚೆನ್ನಾಗಿ ಬಳೆ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇಲ್ಲಿ 10:30ಗೆ ದರ್ಶನ ಇರೋದಕ್ಕೆ ಎಲ್ಲಿ ಹೋಗ್ಬೇಕಮ್ಮ? ಇಲ್ಲೇ ಪಕ್ಕದಲ್ಲೇ ಆದಿ ಸುಬ್ರಹ್ಮಣ್ಯ ಅಂತೆ, ಅದೇ ಮೂಲಸ್ಥಾನ, ಅಲ್ಲಿಗೆ ಹೋಗ್ಬೇಕು. ಕೂತ್ಕೊಳ್ಳೋದಕ್ಕೆ ಅಲ್ಲೋಗಿ ದರ್ಶನ ಮಾಡ್ಕೊಂಡು ಬರ್ತಿದ್ದೀವಿ. ಆದಿ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದೀವಿ. ಇವಾಗ ಊಟ ತಗೊಳ್ಳೋಣ ಅಂತ ಮಡ್ಕೊಳ್ಳೋಕ್ಕೆ. 2 ಮಾಡಿ. ಲಿಕ್ಕಿತ್ ನೋಡಿ ಇಲ್ಲಿ ಫಿಟ್ಟಾಗೇನಿಲ್ಲ, ಸ್ವಲ್ಪ ಫ್ಯಾಟ್ ಬಂದಿದೆ ಅವನಿಗೆ. ಅಲ್ಲಿ ಹಾಕೊಂಡಿದ್ದಾನೆ. ನಾನು ಹೂವೆಲ್ಲ ಮುಡ್ಕೊಂಡಿದ್ದೀನಿ, ಚೆನ್ನಾಗಿ ಅನ್ನಿಸ್ತಾ ಇದೆ. ಸಾಮಾನು ತೊಗೊತಾ ಇದ್ದೀವಿ. ನೀರಿಲ್ವಲ್ಲ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು ಕಲ್ಲಿ ಎಷ್ಟೊಂದು ಜನ ಕಟ್ಟಿದ್ದಾರೆ. ಹಾಯ್ ಮೇಡಮ್. ನೆಟ್ವರ್ಕೇ ಸಿಗ್ತಾ ಇಲ್ಲ. ಲಿಕ್ಕೆ 25 23ನೇದು ಎಲ್ಲ ಆರ್ಡರ್ ವೈಸ್ ನಿಲ್ಲಿಸಿದ್ದಾರೆ. ಇಲ್ಲೇ ತುಲಾಭರ. ಈ ಹುಡುಗ ತುಂಬ ಇಷ್ಟ ಆಯಿತು, ತುಂಬ ಕ್ಯೂಟಾಗಿ, ಒಳ್ಳೆ ಸಖತ್ತಾಗಿ ಇಷ್ಟ ಆಯಿತು ನನಗೆ. ಅದಕ್ಕೆ ಕ್ಯಾಪ್ಚರ್ ಮಾಡದೇ ಇರಲಿ ಅಂತ. ನನಗೆ ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಪಾಪ. ತುಲಾಭಾರ ಎಲ್ಲ ಮಾಡಿಸಾದ್ಮೇಲೆ ಆಮೇಲೆ ದರ್ಶನಕ್ಕೆ ಹೋದ್ವಿ. ಏನು ಬೇಗ ದರ್ಶನ ಆಯಿತು. ಅಂದರೆ ನಾವೇನು ಕ್ಯೂ ಅಲ್ಲಿ ಬರೋಂಗಿರಲಿಲ್ಲ, ನಾವು ಅನ್ನದಾನ ಎಲ್ಲ ಮಾಡಿಸಿದ್ರಿಂದ ಅಂದರೆ ನಮಗೆ ಡೈರೆಕ್ಟ್ ದರ್ಶನಕ್ಕೆ ಬಿಟ್ಟರು. ಆಮೇಲೆ ದರ್ಶನ ಎಲ್ಲ ಆಯಿತು. ಅದಕ್ಕೆ ಹೊರಗಡೆ ಕ್ಯಾಪ್ಚರ್ ಮಾಡಿಕೊಂಡೆ. ಇನ್ನು ಮತ್ತೇನು ಒಳಗಡೆ ಎಲ್ಲ ವೀಡಿಯೋ ಮಾಡೋಂಗಿಲ್ವಲ್ಲ ಅಲ್ಲೆಲ್ಲ. ಸೊ ಹಾಗೆ ಆಚೆ ಕಡೆ ಬರಬೇಕಾದ್ರೆ ವೀಡಿಯೋ ಮಾಡಿಕೊಂಡು. ಆನೆ ಎಲ್ಲ ಇರಲಿಲ್ಲ ಈ ಸಲ, ಅಂದರೆ ಬೆಳಗ್ಗೆನೇ ಅಲ್ವಾ ಬೇಗ. ಮೋಸ್ಟ್ಲಿ 10:30 11 ಗಂಟೆಗೆ ದರ್ಶನ ಆಯಿತು ಆ್ಯಕ್ಚುಲಿ. ಆದರೆ ಇನ್ನೂ ಆನೆ ಎಲ್ಲ ಕರ್ಕೊಬಂದಿರಲಿಲ್ಲ ಅವರು. ಬೆಳಗ್ಗೆ ತಿಂಡಿ ಎಲ್ಲ ಏನು ತಿಂದಿರಲಿಲ್ವಲ್ಲ, ಅದಕ್ಕೇ ಊಟಕ್ಕೆ ಹೋಗೋಣ ಅಂದ್ಕೊಂಡ್ವಿ. 11 ಗಂಟೆ ಆಗಿತ್ತು. ಬಟ್ ಇಷ್ಟು ಬೇಗ ಊಟ ಕೊಡಲ್ಲ, ಹೊರಡೋಣ ಅಂದ್ಕೊಂಡ್ವಿ. ಆದರೆ 2 ಸಲ ಬಂದಾಗ ಊಟನೇ ಮಾಡಿರಲಿಲ್ಲ ಅಲ್ಲಿ. ಆಮೇಲೆ ಅಲ್ಲೇ ಊಟ ಮಾಡ್ಕೊಂಡು ಹೊರಡ್ರಾಯ್ತು ಅಂತ ಸುಮ್ಮನಾದ್ವಿ. ಸೊ ಸುಬ್ರಹ್ಮಣ್ಯಕ್ಕೆ ಬಂದಾಗೆಲ್ಲ ನಾವು ಇಲ್ಲೇ ಊಟಕ್ಕೆ ಹೋಗೋದು. ಇನ್ನೊಂದು AC ರೂಮ್ ಇದೆ, ಅಲ್ಲೊಂದ್ಸಲಿ ಹೋಗಿದ್ದೀನಿ. ಆಮೇಲೆ ಬಂದಾಗ ಇಲ್ಲೇ ಯಾವಾಗಲೂ ಇನ್ನು ಮಾಮೂಲಿ ಜನ ಎಲ್ಲ ಹೋಗ್ತಾರೆ ನೋಡಿ, ಅಲ್ಲಿ ನಾನು ಹೋಗೇ ಇಲ್ಲ ಒಂದ್ಸಲಿನೂ. ಆಮೇಲೆ ನಂಗೆ ಅಲ್ಲಿ ಚಟ್ನಿ ಇದೆ ನೋಡಿ. ಸೊ ಆ ಚಟ್ನಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಅಷ್ಟು ಚೆನ್ನಾಗಿರುತ್ತೆ ನನಗೆ. ಸುಬ್ರಹ್ಮಣ್ಯದ ಊಟ ಅಂದರೆ ತುಂಬ ಇಷ್ಟ, ಅಷ್ಟು ಟೇಸ್ಟಿ ಇರುತ್ತೆ. ಊಟ ಆಯ್ತು. ಇವಾಗ ಬಿಸಿಲು ಕಾಲೆಲ್ಲ ಸುಟ್ಟೋಗ್ತೈತೆ. ಈಗ ಧರ್ಮಸ್ಥಳ ಹೋಗ್ತಾ ಇದ್ದೀವಿ. ಫಸ್ಟು ನಾವು ಯಾವಾಗಲೂ ಧರ್ಮಸ್ಥಳ ಹೋಗ್ಬಿಟ್ಟು ಸುಬ್ರಹ್ಮಣ್ಯ ಬರ್ತಿದ್ವಿ. ಈ ಸಲ ಹರಕೆ ಇತ್ತಲ್ಲ, ಅದಕ್ಕೆ ಫಸ್ಟು ಸುಬ್ರಹ್ಮಣ್ಯ. ನಾವು ಒಬ್ಬನ ನೋಡಿ ಇಲ್ಲಿ. ಅಯ್ಯೋ ಸಖತ್ ಕಾಲು ಸುಡ್ತಾ ಇದೆ. ಕಡೆ ಹೋಗಂಗಿಲ್ವಾ?
1 ಅವರ್ಗೇನೋ ಸುಬ್ರಹ್ಮಣ್ಯದಿಂದ ಹೊರಟು 1 ಅವರ್ ಅಷ್ಟರಲ್ಲಿ ನಾವು ಧರ್ಮಸ್ಥಳ ಬಂದು 1 ಅವರ್ ಸಾಕಷ್ಟೇ. ಸೊ ಬಂದ್ವಿ ಧರ್ಮಸ್ಥಳ. ಕಾಲೆಲ್ಲ ಬಿಸಿಲಿಗೆ ನೆಲದ ಮೇಲೆ ಕಾಲು ಇಡೋಕ್ಕಾಗ್ತಾಯಿಲ್ಲ, ಬೊಕ್ಕೆ ಬರೋ ಥರ ಆಗ್ತಿದೆ. ಇಲ್ಲಿ ಈ ಥರ ಮಾಡಿರೋದಕ್ಕೆ ಸ್ವಲ್ಪ ಪರವಾಗಿಲ್ಲ. ಇಲ್ಲಿ ಮ್ಯಾಟ್ ಮೇಲೆ ನಡ್ಕೋಗ್ತಿದ್ದೀನಿ. ತುಂಬ ಕಾಲು ಸುಟ್ಟೋಗುತ್ತೆ, ಆಗೋದಿಲ್ಲ ಬರೀ ನೆಲದ ಮೇಲೆ ನಡೆಯೋಕ್ಕೆ. ಯಾರಂದ್ರೆ ಯಾರೂ ಇಲ್ಲ. ಇವಾಗ ದರ್ಶನ ಆಯಿತು. ಅಯ್ಯೋ ಬಿದ್ದು ಆಯ್ತು ಕಣಾಗಿರಲ್ಲ. ಭದ್ರತೆಯ ದೃಷ್ಟಿಯಿಂದ ಲಗೇಜ್ಗಳನ್ನು ದೇವಸ್ಥಾನದ ಒಳಗಡೆ ತರ ಒಂದೆರಡು ವಿಡಿಯೋ ತಕ್ಕೊಂಡಿದ್ದೀವಿ. ಅಯ್ಯೋ ಕಾಲು ಬೆಂದು ನೋಡಿ ಲಿಕ್ಕಿ. ಸೂರ್ಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಗೈಸ್ ಏನಂದ್ರೆ ತಡಿಯೋ, ಇಲ್ಲ ಸೂರ್ಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ನಾವೇನಾದರೂ ಅಂದ್ಕೊಂಡಿರ್ತೀವಿ ನೋಡಿ, ಅದು ಮಣ್ಣಿಂದು ವಿಗ್ರಹ ಇರುತ್ತೆ. ಅದನ್ನ ಇಲ್ಲಿ ನಾವು ಅಂದ್ಕೊಂಡಿರೋದು ಆದಮೇಲೆ ತಂದುಬಿಟ್ಟು ಇಲ್ಲಿ ಪೂಜೆ ಮಾಡಿಸ್ಬಿಟ್ಟು ಹಾಕಬೇಕು. ನಾವೊಂದು 2 ಸಲ ಹರಕೆ ಮಾಡ್ಕೊಂಡಿದ್ವಿ, ಅದಾಗಿತ್ತು. ನಾವು ಹರಕೆ ಅಂದರೆ ಮಣ್ಣಿನ ವಿಗ್ರಹ ನಾವೇನು ಅಂದ್ಕೊಂಡಿರ್ತೀವಿ ಅದರದ್ದು ವಿಗ್ರಹ ಎಲ್ಲ ಥರದ್ದು ಇರುತ್ತೆ. ಅದನ್ನು ಇಲ್ಲಿ ನಮ್ಗೆ ಹರಕೆ ತೀರ್ತು ಅಂತ ಕಲ್ಲಿಂದು ಏನು ನಾವು ಅಂದ್ಕೊಂಡಿರ್ತೀವಿ, ಅಲ್ಲ ಮಣ್ಣಲ್ಲಿ ಮಾಡಿರ್ತಾರೆ ಅದನ್ನು ಪೂಜೆ ಮಾಡಿಸ್ಕೊಂಡೋಗಿ ಅಲ್ಲೊಂದು ಇದೆ ಕಲ್ಲು, ಅಲ್ಲೋಗಿ ಸುರಿಬೇಕಿಲ್ಲನು. ಸೂರ್ಯ ದೇವಸ್ಥಾನಕ್ಕೆ ಹೋಗಿದ್ವಿ, ಆದರೆ ಅದು ಕ್ಲೋಸ್ ಆಗಿತ್ತು. ಅದು ಓಪನ್ ಆಗಿದೆ 4:15 ಅಂತ ಅಂದರು. ಸೊ ಅದಕ್ಕೆ ಮನೆಗೆ ಬರೋವರೆಗೆ ಲೇಟ್ ಆಗುತ್ತೆ ಅಂತ ಹೊರಟ್ವಿ. ಇನ್ನೊಂದ್ಸಲ ಹೋದ್ರಾಯ್ತು ಅಂತ. ಸೊ ಇಲ್ಲಿ ಗೋಲಿ ಸೋಡಾ ಕುಡಿಯೋಣ ಅಂತ ಬಂದಿದ್ದೀವಿ. ಚಿಲ್ಕಬೇಡ, ಬೇಗ ಕುಡಿ ಬೇಗ. ಅಲ್ಲೇ
ಲಿಕ್ಕಿ ಏನಂದ್ರಲ್ಲ ಸೋತಾಡ್ಕಂತ ಈಗಾಕವ್ರೆ ವಾಯ್ಸ್ ಆ್ಯಕ್ಚುಲಿ ನಾವು ಹಾಸನಿಗೆ ಬಂದಮೇಲೆ ಏನಾದರೂ ತಿನ್ನೋಕೆ ಹೋಟೆಲ್ಗೆ ಹೋಗ್ಬೇಕಿತ್ತು. ನಾವು ಸಕಲೇಶ್ಪುರದಲ್ಲೇ ತಿನ್ನೋಣ ಅಂತ ಹೋದ್ವಿ. ನೋಡಿದ್ರೆ ಚೂರು ಚೆನ್ನಾಗಿರಲಿಲ್ಲ. ಮೈತ್ರಿ ಅಂತ ಹೋಟೆಲ್ಲು. ಸೊ ಸಕಲೇಶ್ಪುರದಲ್ಲಿ ಅಯ್ಯೋ ನಿಜ ನನಗೆ ತುಂಬ ಬೇಜಾರಾಯಿತು. ಹೋಟೆಲ್ ನಾನು ಇಲ್ಲಿ ತೋರಿಸಿದ್ದೀನಿ, ನೋಡ್ಬೋದು ನೀವು. ನಾವು ಅಲ್ಲಿ ಎಲ್ಲರೂ ಬೇರೆ ತೊಗೊಂಡಿದ್ರೆ ಆಗ್ತಿತ್ತು. ನಂಗೆ ಮಸಾಲೆ ದೋಸೆನೇ ತಿನ್ಬೇಕು ಅನ್ನಿಸ್ತಿತ್ತು ಅಂದ್ಬಿಟ್ಟು ಬೆಣ್ಣೆ ಮಸಾಲೆ ದೋಸೆ ಹೇಳಿದ್ವಿ ಎಲ್ಲರಿಗೂ. ಸೊ ನಿಜವಾಗ್ಲೂ ಚೂರು ಚೆನ್ನಾಗಿರಲಿಲ್ಲ. ಯಪ್ಪ ಅದರಲ್ಲಿ ಒಂದು ಸ್ವಲ್ಪ ಫುಲ್ ಡ್ರೈ ಆಗಿತ್ತು. ಆಮೇಲಿಂದ ಇದು ಪಲ್ಯ ಆಗಿರ್ಬೋದು, ಚಟ್ನಿ ಏನೂ ಚೆನ್ನಾಗಿರಲಿಲ್ಲ. ಕಾಫಿ ಒಂದು ಚೆನ್ನಾಗಿತ್ತು ಬಿಡಿ, ಅದು ಬಿಟ್ಟರೆ ಇನ್ನು ದೋಸೆ 0%. ನಂಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ. ಒಂದು ದೋಸೆಗೆ 100 ರೂಪಾಯಿ ಹೇಳಿದ್ರು, ಆದರೆ ವರ್ತೇ ಇಲ್ಲ ಅಷ್ಟು ದುಡ್ಡಿಗೆ ಅದು. ಲಿಕ್ಕಿ ಯಾಕೋ ಕಾಫಿ ಕುಡಿತಿದ್ಯಾ? ಕುಡಿಯೋದೇ ಇಲ್ಲ ಮನೇಲಿ, ಕುಡಿಯೋದೇ ಇಲ್ಲಿ ಕುಡಿತವನೆ. ಇವತ್ತಿನ ವ್ಲಾಗ್ ಇಷ್ಟೇ. ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನೂ ಹೊಸ ಹೊಸ ರೆಸಿಪೀಸ್ ಜೊತೆಗೆ ಡೈಲಿ ವ್ಲಾಗ್ಸ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.